ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಇಂಪಾರ್ಟೆಂಟ್ ವೀಡಿಯೋನ ತೋರಿಸ್ತಾ ಇದ್ದೀನಿ. ಏನಂದರೆ ಡ್ರೆಸ್ಸಿಗೆ ಸ್ಲೀವ್ ಅಟ್ಯಾಚ್ನ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನೋಡಿ, ನಾವು ಎರಡು ಸ್ಲೀವ್ಗಳನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು. ಒಂದೊಂದು ಸರಿ ಏನಾಗಿರುತ್ತೆ, ಸ್ಲೀವ್ ಅಟ್ಯಾಚಿಂಗ್ ಅಂತ ಬಂದರೆ ಅದರಲ್ಲೇ ಇರುತ್ತೆ. ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ಇದನ್ನು ನಾನು ಕಟ್ ಮಾಡಿ ಶಾರ್ಟ್ ಸ್ಲೀವ್, ಇದು ಎರಡೂ ಕಡೆ ಇವಾಗ ನೋಡಿ ಈ ಥರ ಇತ್ತು. ಇದನ್ನು ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಈ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವೇನು ಮಾಡಬೇಕು, ಈ ಥರ ರೆಡಿ ಡ್ರೆಸ್ನ ಕೊಟ್ಟಿರ್ತಾರಲ್ಲ, ಆವಾಗ ಇಲ್ಲಿ ಸ್ವಲ್ಪ ದೂರ ಓಪನ್ ಮಾಡ್ಕೋಬೇಕು. ಇಲ್ಲಿ ಏನು ಸ್ಟಿಚಿಂಗ್ ಇರುತ್ತಲ್ಲ, ಆ ಸ್ಟಿಚಿಂಗ್ನ ನಾವು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು. ಕೆಲವು ಡ್ರೆಸ್ಸಲ್ಲಿ ಪೈಪಿಂಗ್ ಇರುತ್ತೆ, ಪೈಪಿಂಗ್ ಮೇಲೆ ಸ್ಟಿಚ್ ಬರಬೇಕಾಗುತ್ತೆ. ಕೆಲವು ಡ್ರೆಸ್ಸಲ್ಲಿ ಸ್ಲೀವ್ಲೆಸ್ಗೆ ಅಂತ ಕೊಟ್ಟಿರ್ತಾರೆ, ಅಂದರೆ ಇದು 2 in 1 ರೆಡಿಮೇಡ್ ಡ್ರೆಸ್ಸಲ್ಲಿ ಈ ರೀತಿಯಾಗಿರುತ್ತೆ. ಇವಾಗ ನಾವು ಈ ಎಡ್ಜಲ್ಲಿ ಸ್ಟಿಚ್ ಹಾಕಿದ್ರೆ, ಇಲ್ಲಿ ಸ್ಟಿಚ್ ಹಾಕಿದ್ರೆ ಇಲ್ಲಿ ಹಿಂಗೆ ಓಪನ್ ಥರ ಬರುತ್ತೆ. ಇಲ್ಲೊಂದೇ ಕಡೆ ಸ್ಟಿಚ್ ಹಾಕಿದ್ರೆ ಇಲ್ಲಿ ಫಿನಿಶಿಂಗ್ ಬರಲ್ಲ. ಅದಕ್ಕೆ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಕೊಂಡು ಇದನ್ನು ಸೆಂಟ್ರಿಗೆ ನೋಡ್ಕೋಬೇಕು. ಮೇಯ್ನ್ ಇಲ್ಲಿ ಒಂದು ಸ್ವಲ್ಪ ಶೇಪ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ಫ್ರಂಟಿಗೆ ನೋಡ್ಕೋಬೇಕು. ಸೆಂಟ್ರಿಗೆ ಇಲ್ಲಿ ಈ ರೀತಿಯಾಗಿ ಒಂದು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಇಟ್ಕೋಬೇಕು. ಫ್ರಂಟನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾವ ಸೈಡ್ ಬರುತ್ತೆ ಅಂತ. ನೋಡಿ, ಇಲ್ಲಿ ನಾವು ಎಕ್ಸಾಕ್ಟಾಗಿ ನೋಡ್ಕೊಳ್ಬೇಕು ಯಾವ ಕಡೆ ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು. ಈ ನೆಕ್ಕನ್ನು ನೋಡಿಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಆ ಶೋಲ್ಡ್ರ್ ಜಾಯಿಂಟಲ್ಲಿ ಕರೆಕ್ಟಾಗಿ ನಾವು ಈ ಪಾಯಿಂಟಿಗೆ ನೀವು ಗುಂಡ್ಪಿನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಫಸ್ಟಿಗೆ ಒಂದು ಸ್ಟಿಚಿಂಗ್ ಆದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಬಂದು ಏನು ಮಾಡ್ತಾಯಿದ್ದೀನಿ, ಒಂದು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ. ನೋಡಿ, ಈ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ಚಿಕ್ಕ ವಿಡಿಯೋ ಆಗಿರ್ಬೋದು, ಆದರೆ ಕೆಲವರಿಗೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದ್ರೆ ಹೊಸ್ದಾಗಿ ಕಲಿಯೋಂಥವ್ರು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ. ನೋಡಿ, ಈ ರೀತಿಯಾಗಿ ಆಲ್ಟ್ರೇಷನ್ನು ಕೆಲವು ಸರಿ ತುಂಬ ಟಾಪ್ಸ್ಗಳೆಲ್ಲ ಬಂದಿರುತ್ತೆ. ಆ ಟೈಮಲ್ಲಿ ಹೇಗೆ ಆಲ್ಟ್ರೇಷನ್, ಕೆಲವು ಸರಿ ಸ್ಲೀವ್ ಎಲ್ಲ ಇರೋ ಡ್ರೆಸ್ಗಳು ಬಂದಿರುತ್ತೆ. ಆವಾಗ ಸ್ಲೀವ್ನ ನಾವು ಅಟ್ಯಾಚ್ ಮಾಡೋದೇನಿರಲ್ಲ. ನೋಡಿ, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇದರಲ್ಲಿ ಸ್ಲೀವ್ ಅಟ್ಯಾಚ್ ಆಗೇ ಬಂದಿರುತ್ತೆ. ಆವಾಗ ನಾವು ಏನು ಮಾಡೋಂಗಿಲ್ಲ, ಫಿಟ್ಟಿಂಗ್ ಮಾತ್ರ ಮಾಡ್ಕೊಡ್ಬೇಕಾಗುತ್ತೆ. ವಿತೌಟ್ ಸ್ಲೀವ್ ಅಂದರೆ ಸ್ಲೀವ್ಲೆಸ್ ಬಂದಿರುತ್ತೆ, ಆವಾಗ ನಾವು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿಯಾಗಿ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ವಿಡಿಯೋ, ಕೆಲವರಿಗೆ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಇದನ್ನು ನೋಡ್ಕೋಬೇಕು. ಈ ಮಾರ್ಜಿನ್ನ ನೋಡಿಕೊಂಡು ಈ ರೀತಿಯಾಗಿ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪೀಸು ಸಾಲ್ಟೇಜ್ ಬರುತ್ತೆ, ಅಥವಾ ಪೀಸ್ ಏನಾದರೂ ನಮಗೆ ಫುಲ್ಲು ಎಡ್ಜಿಗೆ ಸ್ಟಿಚ್ ಬೇಕಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್ನ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ, 1/4 ಇಂಚು. ಆದರೆ ಇದು ಸ್ವಲ್ಪ ಫಿಟ್ಟಿಂಗ್ ಮಾಡೋದ್ರಿಂದ ನನಗೆ ಎಕ್ಸ್ಟ್ರಾ ಪೀಸ್ ಏನು ಬೇಕಾಗಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇದೆ. ಆವಾಗ ನಾನು ಈ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಕೋತಾ ಇರಬೇಕು, ಕೆಳಗಡೆ ಕೂಡ ನಾವು ನೋಡಿಕೊಂಡು ಈ ಎಡ್ಜಿಂಗ್ ಏನಿರುತ್ತಲ್ಲ ಈಸಿಯಾಗಿರುತ್ತೆ. ಈ ಥರ ಕೆಲವರು ಏನು ಮಾಡ್ತಾರೆ, ಯಾವ ಥರ ಅಟ್ಯಾಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡುವಾಗ ತೋರಿಸ್ತೀನಿ. ನಾರ್ಮಲಾಗಿ ನಾವು ಎಕ್ಸ್ಟ್ರಾ ಡ್ರೆಸ್ ಎಲ್ಲ ಕಟ್ಟಿಂಗ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ, ಆ ರೀತಿಯಾಗಿ ಮಾಡಿಬಿಡ್ತಾರೆ. ಆ ರೀತಿ ಮಾಡುವಾಗ ಏನಾಗುತ್ತೆ ಅಂದರೆ, ಆಲ್ರೆಡಿ ನಮಗೆ ಇಲ್ಲಿ ದಪ್ಪ ಪೀಸ್ ಇರುತ್ತೆ. ಈ ದಪ್ಪ ಪೀಸ್ ಇದ್ದಾಗ ಉಲ್ಟಾ ಟರ್ನ್ ಮಾಡಿದಾಗ ಅದು ನೀಟಾಗಿ ಕುತ್ಕೊಳ್ಳಲ್ಲ. ಇಲ್ಲ ಅಂದರೆ ಬಿಚ್ಚಿ ಮಾಡಬೇಕಾಗುತ್ತೆ. ಈ ಥರ ಎಕ್ಸ್ಟ್ರಾ ಏನು ಪೀಸ್ ಕೊಟ್ಟಿರ್ತಾರಲ್ಲ, ಅದನ್ನು ಬಿಚ್ಚಿ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಇದನ್ನೇ ಇಟ್ಕೊಂಡು ಈ ರೀತಿಯಾಗಿ ಫಿನಿಶಿಂಗ್ನ ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೋಬೇಕು. ಕರೆಕ್ಟಾಗಿ ಎರಡು ಸ್ಟಿಚ್ಗೂ ಮಾರ್ಜಿನ್ ಇರೋ ಥರ ನಾವು ಇನ್ಸೈಡ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೀಡಲ್ನ ಇಳಿಸ್ಕೊಳ್ಳಿ, ಇಲ್ಲಾಂದರೆ ಪೀಸ್ ಏನಾಗುತ್ತೆ ನಿಮಗೆ ಆ ಕಡೆ ಈ ಕಡೆ ಹೋಗೋದು, ನೀಡ್ಲು ಕಟ್ಟಾಗೋದು ಈ ಥರದ್ದಾಗುತ್ತೆ. ನೋಡಿ, ಈ ರೀತಿಯಾಗಿ ಇಟ್ಕೊಳ್ಳಿ. ತುಂಬ ಈಸಿ ಮೆಥಡ್ ಇದು. ಕೆಲವರು ಈ ರೀತಿಯಾಗಿ ಸ್ಲೀವ್ನ ಅಟ್ಯಾಚ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಒಂದೇ ಸ್ಟಿಚ್ ಹಾಕಿ ಕೊಟ್ಬಿಡ್ತಾರೆ. ಸ್ಲೀವ್ ಅಟ್ಯಾಚ್ ಮಾಡಿಕೊಡಿ ಅಂದರೆ ಸಾಕು, ಒಂದು ಅಟ್ಯಾಚ್ ಮಾಡಿ ಕೊಟ್ಬಿಡ್ತಾರೆ. ನಾನು ನೋಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೇ ಸ್ಟಿಚ್ ಹಾಕ್ಬಿಡ್ತಾರೆ. ಅದ್ರ ಬದಲು ಇಲ್ಲಿ ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಒಂದೇನು ಸ್ಟಿಚ್ ಇರುತ್ತೆ ಆಮೇಲೆ ಸ್ಟಿಚ್ ಹಾಕಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಕ್ಕೊಂಡಾಗ ಇದು ಆ ಕಡೆ ಈ ಕಡೆ ಹೋಗಲ್ಲ, ಸ್ಟಿಫ್ನೆಸ್ ಆಗಿರುತ್ತೆ, ಮತ್ತು ಲುಕ್ಕಾಗೂ ನಮಗೆ ಕರೆಕ್ಟಾಗಿ ಅನಿಸುತ್ತೆ. ಅದಕ್ಕೆ ನಾವು ಅಟ್ಯಾಚ್ ಮಾಡುವಾಗ ಈ ರೀತಿಯಾಗಿ ನೋಡಿ ಮಾಡ್ಕೋಬೇಕು. ನೆಕ್ಸ್ಟು ತೋರಿಸ್ತೀನಿ. ಇಲ್ಲಿ ಕೆಲವರು ಶೋಲ್ಡ್ರು ದೊಡ್ಡದಿರುತ್ತೆ, ಆವಾಗ ಅದನ್ನು ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ ಅಂತ ಹೇಳ್ತಾರೆ. ಆ ಥರ ಆಲ್ಟ್ರೇಷನ್ ಮಾಡುವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ನಾನು ನಿಮಗೆ
ತೋರಿಸ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೆಲವರಿಗೆ ಯೂಸ್ಫುಲ್ ಆಗುವಂಥದ್ದೇ ಇರುತ್ತೆ. ಇಲ್ಲಿ ಏನಿಲ್ಲ, ನಾವು ಸ್ಟಿಚ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ಕೆಳಗಡೆ ಇದೇನಾದರೂ ಟ್ವಿಸ್ಟ್ ಈ ಥರ ಬ್ಯಾಕ್ ಬಂದ್ಬಿಡುತ್ತಾ ಅಂತ ನೋಡ್ಕೊಂಬಿಟ್ಟು ಕೈಯಲ್ಲಿ ಕೆಳಗಡೆ ಒಂದು ಬೆರಳನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ. ಎಕ್ಸ್ಟ್ರಾ ನಾವು ಇದು ಒಂದು ಸೆಂಟ್ರ್ ಸ್ಟಿಚ್ ಹಾಕಿದ್ವಲ್ಲ ಆ ಥ್ರೆಡ್ಡನ್ನು ಈ ರೀತಿಯಾಗಿ ಕಟ್ ಮಾಡಿ ನೋಡಿ. ಇವಾಗ ಯಾವುದೇ ರೀತಿಯಾದಂಥ ತೊಂದರೆ ಇರಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ದಪ್ಪ ಬಂದುಬಿಡುತ್ತೆ, ಲುಕ್ ಇರಲ್ಲ, ಚೆನ್ನಾಗಿರಲ್ಲ. ಹಂಗೇನಾದರೂ ಮಾಡಿ ಅಂತ ಹೇಳಿದ್ರೆ ಈ ಪೈಪಿಂಗ್ ಏನು ಕೊಟ್ಟಿರ್ತಾರಲ್ಲ, ಕ್ಲೋಸ್ ಪಾಯಿಂಟೆಡ್ ಕೊಟ್ಟಿರ್ತಾರೆ, ಅದನ್ನು ನೀವು ಸ್ಟಿಚಿಂಗ್ ಓಪನ್ ಮಾಡಿ ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಈ ಮೆಥಡ್ನ ಫಾಲೋ ಮಾಡಿ ಫಿನಿಶಿಂಗ್ ಕೂಡ ನಿಮಗೆ ನೀಟಾಗಿ ಬರುತ್ತೆ. ನಾನು ಈ ರೀತಿ ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಈಕ್ವಲ್ ಡಿವೈಡ್ ಮಾಡ್ಕೊಂಬಿಡ್ತೀನಿ. ಆವಾಗ ನನಗೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಪೀಸ್ ಬರೋದಾಗಲಿ ಕಡಿಮೆ ಪೀಸ್ ಬರೋದಾಗಲಿ ಬರಲ್ಲ. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಹಾಕೋಬೇಕಾಗುತ್ತೆ. ಇಲ್ಲಿ ನಮಗೆ ಕರೆಕ್ಟಾಗಿ ಏನಾದರೂ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಬಂದ್ರೂ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕೆಳಗಡೆ ಸ್ವಲ್ಪ ಈ ಥರ ಪೀಸ್ನ ಹಿಂಗೆ ಕೊಟ್ಟಿರ್ತೀವಲ್ಲ, ಇಲ್ಲಿ ನೋಡ್ಕೋಬೇಕು ಮಾರ್ಜಿನ್. ಆ ಮಾರ್ಜಿನ್ನ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಓಕೆ, ತುಂಬ ಈಸಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಬೇರೆ ಥರ ವೀಡಿಯೋಸು ಹಾಕಬೇಕು, ನಾನು ಹಾಕಿಲ್ಲ ಅಂದರೆ ನನ್ನ ಚಾನಲ್ನ ನೋಡಿ. ತುಂಬ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡೋದು ನಾನು ಹಾಕಿರಲಿಲ್ಲ, ಅದಕ್ಕೆ ಈ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ. ನೋಡಿ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಇರುತ್ತೆ. ಕೆಲವರು ತುಂಬ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ನನಗೆ ಬಂದು ಹೇಳಿರೋದು ಉಂಟು, ಮಿಷಿನ್ ಇರುತ್ತೆ ಅವ್ರ ಹತ್ರ, ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಹೋಗ್ತಾರೆ, ಆದರೆ ಅವ್ರು ಕರೆಕ್ಟಾಗಿ ಫಿನಿಶಿಂಗ್ ಬರೋಲ್ಲ, ಶೇಪ್ ತೆಗ್ದಿರಲ್ಲ, ಹೆಂಗೆ ಬೇಕು ಹಂಗೇನೆ ಸ್ಟಿಚ್ ಮಾಡ್ಕೊಬಿಡ್ತಾರೆ. ಮತ್ತೆ ತೊಗೊಬಂದು ಇದು ಸರಿ ಬಂದಿಲ್ಲ ಮಾಡಿಕೊಡಿ ಅಂತ ಕೇಳೋರು ಉಂಟು. ಹಂಗಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ಇದು ನಾವು ಸ್ಲೀವ್ ಸೈಡ್ ಏನು ಬಿಚ್ಚಿಲ್ಲದೆ ಇರೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿಯಾಗಿ. ಇವಾಗ ಇಲ್ಲೂ ಕೂಡ ಓಪನ್ ಇರಲ್ಲ. ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಬಂತು ಅಂದರೆ ನೀವು ಟ್ರಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸಿಗಾಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಈ ಸೈಡು. ಇವಾಗ ನಾವೇನು ಮಾಡಬೇಕು, ಉಲ್ಟಾ ಮಾಡ್ಕೋಬೇಕು. ಎಷ್ಟು ಹೇಳಿರ್ತಾರೆ ಅವರು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸ್ಲೀವ್ ಇವ್ರದ್ದು ಸ್ಲೀವ್ಗೆ ಎಷ್ಟು ಇಂಚಸ್ಸು ಕ್ಲೋಸ್ ಮಾಡಬೇಕು ಅನ್ನೋದನ್ನ ಫಸ್ಟು ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ 6 ಇಂಚನ್ನ ತೊಗೋತಾ ಇದ್ದೀನಿ. 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಮಗೆ ಅರ್ಧ ಇಂಚಷ್ಟು ಟೈಟ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅರ್ಧ ಇಂಚು ಟೈಟ್ ಮಾಡಬೇಕಂದ್ರೆ ಈ ಟೇಪ್ ಇಟ್ಕೋಬೇಕು. ಈ ಟೇಪಲ್ಲಿ ಈ ರೀತಿಯಾಗಿ ಅರ್ಧ ಇಂಚಿಗೆ ಮಾರ್ಜಿನ್ ಮಾಡ್ಕೋಬೇಕು. ಮಾರ್ಜಿನ್ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿ ಶೇಪ್ ಮಾಡ್ಕೊಳ್ಳಿ. ಇಲ್ಲಿ ಪಾಕೆಟ್ ಇರುತ್ತೆ, ಇಲ್ಲಿ ಅವ್ರಿಗೆ ಪಾಕೆಟ್ ಬೇಕಾಗಿರೋದ್ರಿಂದ ನಾವು ಕ್ಲೋಸ್ ಮಾಡೋಕ್ಕಾಗಲ್ಲ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಮಗೆ ಶೇಪ್ನ ಕೊಡೋಕ್ಕಾಗುತ್ತೋ ಅಲ್ಲಿವರೆಗೂ ಈ ರೀತಿಯಾಗಿ ಬಂದು ನೋಡಿ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. 2 ಸ್ಟಿಚ್ನ ಹಾಕಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸ್ಲೀವಲ್ಲಿ ಒಂದೇ ಸ್ಟಿಚ್ ಇರುತ್ತೆ. ಇಲ್ಲಿವರೆಗೂ ನಮಗೆ ಸ್ಟಿಚಿಂಗ್ ಇರುತ್ತೆ. ಇವಾಗ ತೋರಿಸ್ತೀನಿ. ಇವಾಗ ಇದ್ರ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಒಂದು 1/4 ಇಂಚ್ ಈ ಟೆನ್ಷನ್ ಗ್ಯಾಪ್ ಇರುತ್ತಲ್ಲ, ಆ ಟೆನ್ಷನ್ ಗ್ಯಾಪಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಷ್ಟೇ. ಇದಾದಮೇಲೆ ಈ ಥರ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಎಡ್ಜ್ ಏನಿರುತ್ತೆ ಈ ಎಡ್ಜಿಗೆ ಒಂದು ಸ್ಟಿಚ್ನ ಈ ರೀತಿ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ 2 ಸೈಡು ನಾವು ಸ್ಟಿಚ್ ಮಾಡಬೇಕಲ್ವಾ, ಅದಕ್ಕೇನು ಮಾಡಬೇಕು, ಈ ಥರ ಇಟ್ಕೋಬೇಕು. ಈ ಒಂದು ಸ್ಲೀವ್ನ ಏನು ಕ್ಲೋಸ್ ಮಾಡಿದ್ದೀವಲ್ಲ ಅದೇ ಸ್ಲೀವ್ಗೆ ನಾವು ಈ ರೀತಿಯಾಗಿ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕು.
ಯಾವಾಗಲೂ ಅಷ್ಟೇ ಒಂದು ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ಇನ್ನೊಂದು ಸ್ಲೀವ್ ಮಾರ್ಜಿನ್ ಇಟ್ಕೊಂಡೇ ನಾವು ಎರಡು ಸೈಡು ಮಾರ್ಕಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಅರ್ಧ ಇಂಚ್ ಹೇಳಿದಾರಲ್ಲ, ಅರ್ಧ ಇಂಚಿಗೆ ನಾನು ಮಾಡ್ತಾಯಿದ್ದೀನಿ. ಈ ಕಡೆ ಸೈಡು ಕೂಡ ಪಾಕೆಟ್ ಇದೆ, ಹಾಗಾಗಿ ಎಲ್ಲಿ ಪಾಕೆಟ್ವರೆಗೂ ನಾವು ಶೇಪ್ನ ಕೊಡಬೇಕು. ಈ ಲಾಸ್ಟ್ವರೆಗೂ ಸ್ಟಿಚ್ ಹಾಕಿ, ಒಂದು ಸ್ಟಿಚ್ ಹಾಕುವಾಗ, ಎರಡನೇ ಸ್ಟಿಚ್ ಹಾಕುವಾಗ ನೀವು ಅರ್ಧದಲ್ಲೇ ಬೇಕಾದರೆ ರಫ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಇದು ಮಾಡ್ಬೋದು. ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ರೆ ಇನ್ನು ಕಸ್ಟಮರ್ಗೂ ಕೂಡ ಕರೆಕ್ಟಾಗಿ ಲೂಸ್ ಸ್ಟಿಚ್ ಏನಾದರೂ ಬೇರೆ ಇದರಲ್ಲಿ ಬಂದರೆ ಅದು ಕರೆಕ್ಟ್ ಅನಿಸುತ್ತೆ. ನೋಡಿ ಇದಾದಮೇಲೆ ಇಲ್ಲಿಂದ ಇಲ್ಲಿ ಮತ್ತೆ ಪಕ್ಕದಲ್ಲಿ ಅದೇ ರೀತಿಯಾಗಿ ಈ ರೀತಿ ಇಟ್ಕೋಬೇಕು. ನೋಡಿದ್ರಲ್ಲ, ಇಲ್ಲಿಗೆ ನಾನು ರಫ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೇನು ಎಕ್ಸ್ಟ್ರಾ ಇದೆಯಲ್ಲ ಅಲ್ಲಿಗೂ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಈ ಥರ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ಲೀವ್ ಹೇಗೆ ಬಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮನೆಯಲ್ಲೇ ಯಾರ ಹತ್ರದ ಮಿಷಿನ್ ಇದ್ದರೆ ಈ ರೀತಿಯಾಗಿ ನೀವು ಸ್ಲೀವ್ ಅಟ್ಯಾಚ್ನ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿರುವಂಥ ಫಿನಿಶಿಂಗು. ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದೀನಿ, ಅದಕ್ಕೆ ಅದೇ ಪಾಯಿಂಟೆಡು ಇಲ್ಲಿ ಕೂಡ ಬಂದಿದೆ. ಸ್ಟಿಚ್ ಮೇಲೆ ಸ್ಟಿಚಸ್ಸೇ ಬಂದಿರುತ್ತೆ, ನೀಟ್ ಫಿನಿಶಿಂಗ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.